ಹರ ಹರ ಮಹಾದೇವ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತಿನ ಜರ್ನಿ ಸತರೈಕುಡಿ ಅನ್ನೋ ಊರಲ್ಲಿ ಪೆಟ್ರೋಲ್ ಗಲಾಟೆ ಇದೆ. ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ, ಎಷ್ಟು ಇವರೇ ಬಾಸು ಪೆಟ್ರೋಲ್. ಓಕೆ ಓಕೆ ಆಯಿತು ಅಂತ ಹೇಳಿ ಹಾಗೆ ಮುಂದೆ ಹೊರಟೆ. ರಾಮೇಶ್ವರಂ ಬೋರ್ಡು ಅಲ್ಲೇ ಇತ್ತು. 75 ಕಿಲೋಮೀಟ್ರ್ ಇದೆ. ಹಾಗೆ ಮುಂದೆ ಹೊರಟೆ ಗುರು. ರೋಡ್ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಬಿಸಿಲು ಹಂಗೆ ಹೊಡಿತಾ ಇತ್ತು. ಹಾಗೆ ಮುಂದಕ್ಕೆ ಬಂದರೆ ಇಲ್ಲೊಂದು ರಾಮೇಶ್ವರಂ ಸ್ಟ್ರೈಟ್ ಬೋರ್ಡ್ ಇತ್ತು. ಸೀದಾ ಅದೇ ರೋಡಲ್ಲಿ ಬಂದೆ. ಅಂದರೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ಇವತ್ತು ಮಾತ್ರ. ಚೆಕ್ ಪೋಸ್ಟ್ ದಾಟ್ಬಿಟ್ಟು ಮುಂದೆ ಹೊರಟೆ. ಹಾಗೆ 49 ಕಿಲೋಮೀಟ್ರ್ ರಾಮೇಶ್ವರಂ ತೋರಿಸ್ತಾಯಿತ್ತು ಬೋರ್ಡು. ಸೀದಾ ಹೊರಟು ಹೊಟ್ಟೆ ಬೇರೆ ಸಿಗ್ತಾಯಿತ್ತು. ತಿಂಡಿ ದಿನ ಅಂತ ಹೇಳ್ಬಿಟ್ಟು ತಿಂಡಿ ಹಾಕ್ಬಿಟ್ಟು ಇಡ್ಲಿ ತಿಂದೆ 3 ಹೇಳಿದ್ದೆ. ಆಂಟಿ 4 ಕೊಟ್ಟರು. ತಿನ್ಕೊಂಡು ಹಾಗೆ ಮುಂದೆ ಬಂದೆ. ಇದು ಇಲ್ಲಿನ ತಮಿಳ್ನಾಡಿಗೆ ಮದುವೆ ಮಾಡೋಕ್ಕೆ ಫ್ಲೆಕ್ಸ್ಗಳು ಹಾಕಿರೋದು, ಮದುವೆ ಗಂಡು ಮುಂದೆ, ಮನೆ ಮುಂದೆ. ಹಾಗೆ ಮುಂದೆ ಹೊರಟು ರೋಡಲ್ಲೆಲ್ಲ ಹೋಗೋಲ್ಲ, ಗುಡ್ ಲಕ್, ಹ್ಯಾಪಿ ಜರ್ನಿ ಹೇಳೋರು. ಹಾಗೆ ಮಾತಾಡ್ಸ್ಕೊಂಡು ಮುಂದೆ ಹೊರಟು ಸಮುದ್ರ ಹತ್ತತ್ರ ಬರ್ತಾ ಸಿಕ್ಕಾಪಟ್ಟೆ ಸೆಕೆ. ಹಾಗೆ ಒಂದು ಚೆಕ್ ಪೋಸ್ಟ್ ಕೂಡ ಸಿಕ್ತು. ಚೆಕ್ ಪೋಸ್ಟ್ ಮುಗಿಸ್ಕೊಂಡು ಬಂದೆ. ಇನ್ನೇನು ಸಿಕ್ಕೇ ಬಿಡ್ತು ಸಮುದ್ರ, ಬೀಚು. ಇನ್ನೇನು ಇಲ್ಲೇ ಐತೆ ಅಂತ ಬಂದೆ. ಇನ್ನೂ ಮುಂದೆ ಹೋಗ್ತಾ ಒಳ್ಳೆ ವ್ಯೂ ಪಾಯಿಂಟ್ಗಳು ಬೇರೆ ಸಿಕ್ಕಿದ್ವು. ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟು ಒಂದೊಂದು ವೀಡಿಯೋ ಹಾಗೆ ಒಂದು ಫೋಟೋಗಳು ತೆಕ್ಕೊಂಡು ಈಗ ಮುಂದೆ ಹೊರಟೆ. ಇನ್ನೂ ಬ್ರಿಡ್ಜು ಎಲ್ಲ ಐತೆ ಗೊತ್ತಿಲ್ಲ. ಹಾಗೆ ಎಲ್ಲರಿಗೂ ನಮಸ್ಕಾರ ಹೇಳ್ಕೊಂತ ಬಾಗುರು ಸೈಕಲಾಗಿ ಯಾರು ಬಂದವ್ರೆ ಅಂದ್ಕೊಂಡು ನಾನು ಏನು ಮಾಡಿದೆ, ಅಲ್ಲೇ ಕಬ್ನಾಲ್ ಇದು ಮಾಡ್ತಾಯಿದ್ರು ಬೀಚ್ ಮಗ್ಳಿಗೆ. ತಣ್ಣಗೆ ಕಬ್ನಾಲ್ ಕುಡಿದೆ. ಜೀವ ತಣ್ಣಗಾಯಿತು. ನೆಕ್ಸ್ಟು ಹಾಗೆ ಎತ್ಕೊಂಡೆ ಸೀದಾ ಮುಂದೆ ಹೊರಟೆ. ಬ್ರಿಡ್ಜ್ ಸಿಕ್ತು. ಈ ಬ್ರಿಡ್ಜ್ ದಾಟೆ ರಾಮೇಶ್ವರಂಗೆ ಹೋಗ್ಬೇಕು. ಹಾಗೆ ಅಲ್ಲೊಬ್ರು ರೈಡರ್ ಕೂಡ ಸಿಕ್ಕಿದ್ರು. ಅವರು ಒಂದು ವೀಡಿಯೋ ಮಾಡಿಕೊಟ್ಟು ಹಾಗೆ ಒಂದೆರಡು ಫೋಟೋನ ತೆಗೆಸ್ಕೊಂಡೆ. ಏನು ಜಾಸ್ತಿ ಬೇಡ ಅಂದ್ಕೊಂಡು 2 ಫೋಟೋ ತೆಗೆಸ್ಕೊಂಡು ಇಲ್ಲೇ ಲೈವ್ ಕೂಡ ಹೋಗಿದ್ದೆ ಫೇಸ್ಬುಕ್ಕಲ್ಲಿ. ನೆಕ್ಸ್ಟ್ ಹಾಗೆ ರೀಚ್ ಆದೆ ದೇವಸ್ಥಾನ, ರಾಮೇಶ್ವರಂ ದೇವಸ್ಥಾನ. ಹಾಗೆ ಮುಂದೆ ಎಲ್ಲೂ ಉಳ್ಕೊಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಆದಿಚುಂಚನಗಿರಿ ಸಂಸ್ಥಾನ ಮಠ ಅಂತ ಸಿಕ್ತು. ಇಲ್ಲಿ ಬಂದು ಕೇಳಿದಾಗ ಸ್ಟಾರ್ಟಿಂಗ್ ಇಲ್ಲ ಅಂದರು. ಆದರೆ ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡೋದಕ್ಕೆ ಸರಿ ಆಯಿತು ಇರಿ ಅಂತ ಹೇಳ್ಬಿಟ್ಟು ಫ್ರೀ ರೂಮ್ ಕೊಟ್ಟಿದ್ದಾರೆ. ಇಲ್ಲೇ ಇವತ್ತು ನೈಟು. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.